ಸೊಸೆ 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 ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ. ನನ್ನ ಒಗ್ಗಟ್ಟಿನ ಗೂಡಿಗೆ ನಾನು ಮತ್ತೆ ಸೇರ್ಬೇಕು ಅನ್ನೋ ಆಸೆ ನನಗಿತ್ತು. ಅದು ಇವತ್ತು ಕೈಗೂಡಿದೆ. ಅದಕ್ಕೆ ನಿಮ್ಮ ಆಶೀರ್ವಾದದ ಅಗತ್ಯ ಇದೆ ಅತ್ತೆ. ಹಾಗೆ ನೋಡಿದ್ರೆ ಇನ್ನೊಬ್ರ ಮೇಲೆ ತಿರುಗಿ ಬಿದ್ದು ಸೇಡ್ ತೀರ್ಸ್ಕೊಳ್ಳೋಕೆ ನನಗೂ ಇಷ್ಟ ಇಲ್ಲ. ಆದ್ರೆ ನಾನು ಏನ್ ಮಾಡ್ಲಿ ಹೇಳಿ, ಬೇರೆ ದಾರಿನೇ ಇಲ್ಲ. ಇವತ್ತು ನಾನು ಮುಖನೂ ನೋಡದೆ ಮುಖ ತಿರುಗಿಸ್ಕೊಂಡು ಹೋದ ಮನೆಯವರೆಲ್ಲ ನಾಳೆ ಖಂಡಿತ ಬದಲಾಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ಒಳ್ಳೆಯವರೇ, ಒಬ್ಳನ್ ಬಿಟ್ಟು. ಅವಳನ್ನು ಕೂಡ ಈ ಮನೆ ಖಂಡಿತ ಬದಲಾಯಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ಪ್ರಯತ್ನಕ್ಕೆ ನಾನು ಕೈ ಹಾಕಿದ್ದೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ ಅತ್ತೆ. ಅಲ್ಲಿ ಪ್ರಕೃತಿ ಮಧ್ಯೆನೂ ಗೇಮ್ ಆಡ್ತಿದ್ರಿ, ಇಲ್ಲಿ 4 ಗೋಡೆ ಮಧ್ಯೆನೂ ಗೇಮ್ ಆಡ್ತಿದ್ರಿ. ನಿಜ, ಲೈಫೇ ಒಂದು ಗೇಮ್ ಅಲ್ವಾ? ಅಂದಮೇಲೆ ಇಷ್ಟು ದಿನ ನೀವು ಆಡ್ತಿದ್ದ ಆಟದಲ್ಲಿ ನನ್ನನ್ನು ಯಾಕೆ ಸೇರಿಸ್ಕೊಳ್ಳಿಲ್ಲ? ಅದಕ್ಕೆ ನಾನೇ ಬಂದ್ಬಿಟ್ಟೆ. ಈ ಮನೇಲಿ ಯಾರು ಸಪೋರ್ಟ್ ಇಲ್ಲದೆ ಹೋದ್ರು ನನಗ್ ಬೇಕಾಗಿರೋದು ನಿಮ್ ಸಪೋರ್ಟ್ ರಾಗ. ನೀವೇ ಹೀಗೆ ಮುಖ ತಿರ್ಸ್ಕೊಂಡು ಹೋದ್ರೆ ಹೋಗೋದು ಬರೋದಕ್ಕೆ, ಬರೋದು ಹೋಗೋದಕ್ಕೆ. ಆದರೆ ನೀನು ಈ ಮನೆಗೆ ಬಂದಿರೋದು ಶಾಶ್ವತವಾಗಿ ಈ ಮನೆಯಲ್ಲೇ ಇರೋದಕ್ಕೆ ಅನ್ನೋದು ನನ್ನ ವಿಶ್ವಾಸ. ನನಗೆ ನೀನು ಯಾರ ಮಗಳು ಅನ್ನೋದು ಮುಖ್ಯ ಅಲ್ಲ, ನೀನು ಏನು ಅನ್ನೋದು ನನಗೆ ಮುಖ್ಯ. ನನ್ನ ಮನಸ್ಸು ನೀನು ಒಳ್ಳೆಯವಳು ಅಂತ ಯಾವತ್ತೂ ಹೇಳ್ತಾ ಇತ್ತು, ಇವತ್ತೂ ಹೇಳ್ತಾ ಇತ್ತು. ಶಾರದಾ ನಿನ್ನನ್ನು ಹಚ್ಕೊಂಡಿದ್ಲು. ಅವಳು ಯಾರನ್ನ ಇಷ್ಟಪಡ್ತಾಳೋ ಅವರು ತುಂಬ ಒಳ್ಳೆಯವರಾಗಿರ್ತಾರೆ ಅನ್ನೋದು ನನ್ನ ನಂಬಿಕೆ. ನಂಬಿಕೆ ವಿಶ್ವಾಸ ಅಂತೆಲ್ಲ ಮಾತಾಡ್ತಾರೋ ನೀವು. ಆವತ್ತು ನಮ್ಮ ಹಾಸ್ಟೆಲ್ ಹತ್ರ ಬಂದಾಗ ದೊಡ್ಡತ್ತೇನ್ ಮಾತ್ರ ಒಳಗ್ ಕಳಿಸಿ ನೀವು ಹೊರಗೆ ನಿಂತಿದ್ರಲ್ಲ, ಯಾಕೆ ಮಾವ? ಈ ಕೀರ್ತಿ ಮೇಲೆ ಆವತ್ತು ನಿಮ್ಗೆ ನಂಬಿಕೆ ಇರ್ಲಿಲ್ವಾ? ಇದ್ದಿದ್ದಕ್ಕೆ ಅಲ್ವೇನಮ್ಮ ನಿನ್ನನ್ನು ರಾಘವನ್ನ ಒಂದು ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ. ಆದರೆ ಅವತ್ತು ನಿನಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕಳ್ಸಿದ್ಯಂತೆ. ಬಿಡಿ ಮಾವ, ಆಗಿದ್ದನ್ನ ಮರೆಯೋಣ, ಆಗೋದನ್ನ ನೋಡೋಣ. ಸದ್ಯಕ್ಕೆ ಈ ಮನೆಯಲ್ಲಿ ನನ್ನ ಪಾಲಿಗೆ ನೀವಿದ್ದೀರಲ್ಲ, ಅದೇ ನನಗೆ ಧೈರ್ಯ. ನೋಡಮ್ಮ, ನಿನ್ನ ವಿಷಯದಲ್ಲಿ ನಮ್ಮ ಮನೆಯವರು ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ಆದರೆ ನೀನು ಈ ಮನೆಗೆ ಬೇಕು, ನನ್ನ ಮಗನ ಸಂಸಾರಕ್ಕೆ ಬೇಕು. ಹೆಂಡತಿ ಅವಶ್ಯಕತೆ ಎಷ್ಟು ಮುಖ್ಯ ಅನ್ನೋದು ಕೆಲವೊಂದು ಸಾರ್ತಿ ಅವಳನ್ನ ಕಳ್ಕೊಂಡ ಮೇಲೆ ಗೊತ್ತಾಗೋದು. ನನ್ನ ಮಗ ಕಳ್ಕೊಂಡು ಪಡ್ಕೊಂಡಿದ್ದಾನೆ. ಪಡ್ಕೊಂಡಿರೋ ನಿನ್ನನ್ನು ಗೌರವಿಸದೆ ಹೋದರೆ ಅದು ಅವನು ತಪ್ಪಲ್ಲ, ಸದ್ಯಕ್ಕಿರೋ ಮನಸ್ಥಿತಿ. ಅದನ್ನ ನೀನು ಅರ್ಥ ಮಾಡ್ಕೊಳ್ತೀಯ ಅನ್ಕೊಂಡಿದ್ದೆ. ಕ್ಷಮಿಸಿ ಮಾವ, ಈ ಸಲ ನಾನು ಯಾರನ್ನು ಅರ್ಥ ಮಾಡ್ಕೊಳ್ಳೋಕೆ ಅಂತ ಇಲ್ಲಿಗೆ ಬಂದಿಲ್ಲ. ನಾನೇನು ಅನ್ನೋದನ್ನ ಎಲ್ರಿಗೂ ಅರ್ಥ ಮಾಡ್ಸೋಕೆ ಬಂದಿದ್ದೀನಿ. ಅರ್ಥ ಮಾಡಿಸ್ತೀನಿ. ಯಾಕ್ರಿ ಅವಾಗಿಂದ ಹೀಗೆ ತಲೆ ಚಚ್ಕೋತಾ ಇದ್ದೀರಾ? ತಲೆನೋಯ್ತಿದ್ಯಾ? ತಲೆನೋವಲ್ಲ ವೈ, ಲೆಕ್ಕಾಚಾರ ಸ್ವಲ್ಪ ಮಿಸ್ ಆದ್ರೂ ವಸುಧಾ ಬದುಕು ಪ್ರಪಾತಕ್ಕೆ ಹೋಗುತ್ತೆ ಕಣೆ. ಈಗಂತದ್ದು ಏನ್ರಿ ಆಯ್ತು ನಿಮ್ಗೆ? ಕೀರ್ತಿ ಬಂದಾಗಿದೆ. ಸದ್ಯಕ್ಕೇನು ರಾಘವ ಅವಳ ಮೇಲೆ ಮುಖ ಉಜ್ಸ್ಕೊಂಡೇ ಓಡಾಡ್ತಿದ್ದಾನೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೂ ಈ ತಾರುಣ್ಯದ ರಾತ್ರಿ ಅನ್ನೋದಿದೆಯಲ್ಲ, ಎಂಥ ಗಂಡ ಕೈಲಿ ಏನು ಬೇಕಾದ್ರೂ ಮಾಡಿಸ್ಬಿಡುತ್ತೆ ಕಣೆ. ಅಂದ್ರೆ? ಅಯ್ಯೋ,
ಎಲ್ರಿಗೂ ಕಾಮನ್ ಆಗಿರೋ ಕಾಮನ್ ಸೆನ್ಸ್ ಯೂಸ್ ಮಾಡಿ ಮಾತಾಡೆ. ಕೀರ್ತಿ ಇರೋದು ರಾಘವನ್ ರೂಮಲ್ಲಿ ತಾನೆ. ರಾತ್ರಿ ಇವನ್ ಅಲ್ಲೇ ತಾನೆ ಹೋಗಿ ಬಿತ್ಕೋಬೇಕು. ಅಕಸ್ಮಾತ್ ಅವ್ನ ದೃಢ ನಿಶ್ಚಯ ಬದಲಾದ್ರೆ ನಾವೆಲ್ಲಿರ್ತೀವಿ ಹೇಳು? ಎಲ್ಲಿ ಅಂತ ಕೇಳ್ತೀಯಲ್ಲೇ? ಚಪ್ಪಲಿ ಬಿಡೋ ಜಾಗದಲ್ಲಿ. ಬಂದಿರೋದು ಮ್ಯಾಗ್ನೆಟ್, ನಮ್ಮಳಿಯ ಕಬ್ಬಣ ಇದ್ದ ಹಾಗೆ. ಸಹನೆ ಸೋತ್ರೆ ವಸುಧಾ ಗತಿ ಏನೇ? ಇಂಥ ಉತ್ತರ ಇಲ್ದಿರೋ ಪ್ರಶ್ನೆಗಳನ್ನೆಲ್ಲ ನನ್ನ ಹತ್ರ ತಗೊಂಡ್ ಬರ್ಬೇಡಿ. ಆ ದೇವ್ರು ಮಾಡಿಸ್ದಾಗ್ಲಿ ಅಂತ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನೆ ಇದ್ಬಿಡೋಣ. ಸುಮ್ಮನೆ ಇರೋಕ್ಕಾಗಲ್ಲ ವೈ. ಭಗವಂತ ಆಶೀರ್ವಾದ ಮಾಡ್ತಾನೆ. ಯಾವುದಕ್ಕೆ? ಪ್ರಾಮಾಣಿಕ ಪ್ರಯತ್ನಕ್ಕೆ. ನಮ್ಮ ಪ್ರಯತ್ನನೇ ಇಲ್ಲದೆ ಹೋದ್ರೆ ಹಾಗಂತ ರಾಘವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಎಲ್ಲಾದ್ರೂ ಬಚ್ಚಿಡಕ್ಕಾಗತ್ತಾ? ಕಿಡ್ನಾಪ್ ಒಳ್ಳೆ ಐಡಿಯಾನೇ ಬೈ. ಆದ್ರೆ ನಾವಿಬ್ರು ಸೇರಿ ಅದನ್ನ ಮಾಡೋಕ್ಕಾಗಲ್ಲ. ಅದಕ್ಕೆ ಜನ ಬೆಂಬಲ ಬೇಕು. ರಾಘವ ಬದಲಾಗಬಾರ್ದು. ಬದಲಾಗೋಲ್ಲ ಅಲ್ವಾ? ಇಲ್ಲ ಬಿಡೆ, ಅವನಷ್ಟು ಸುಲಭವಾಗಿ ಬದಲಾಗೋದಿಲ್ಲ. ಯಾಕೆಂದ್ರೆ ಅಷ್ಟು ಶಿಸ್ತಾಗಿ ಬೆಳೆಸಿದೀವಿ ಅವನ್ನ. ಅದಕ್ಕೆ ಮನೇಲಿ ಯಾರಿಗೂ ಹೇಳ್ದೆ ಹೋಗಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದು. ಬಾಯ್ ಮುಚ್ಚೆ. ಈಗಿರೋ ಕ್ಯೂರಿಯಾಸಿಟಿ ಪಾಯಿಂಟ್ ಒಂದೇ ಕಡೆ. ರಾಘವ ಕೀರ್ತಿನ ಆಚೆ ಹಾಕಿ ಅವನ ರೂಮಲ್ಲಿ ಮಲಗ್ತಾನ, ಅಥವಾ ಕೀರ್ತಿಗೆ ರೂಮ್ ಬಿಟ್ಕೊಟ್ಟು ಅವನ ಆಚೆ ಮಲಗ್ತಾನ, ಅಥವಾ ಅವಳ ಜೊತೆನೆ ರೂಮಲ್ಲಿ. ಅದಾಗಬಾರ್ದು. ನೋಡೋಣ. ಅವನು ಅವಳ ಜೊತೆನೆ ರೂಮಲ್ಲಿ ಮಲಗಿದ್ರೆ ಅವನು ಅವಳ ಗಂಡ. ಹೊರಗಡೆ ಬಂದು ಹಾಲಲ್ಲಿ ಬಿತ್ಕೊಂಡ್ರೆ ನಮ್ಮ ಮಳಿಯ. ಸತ್ಯ, ಅಳಿಯಂದ್ರಿಂದು ಮನೆಗೆ ಬಂದಿಲ್ಲ. ಬರದೆ ಹೋದ್ರೆ ಇನ್ನೂ ಒಳ್ಳೇದೆ. ಇಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಒಳಗಡೆ ಬಂದು ಬಿದ್ಕೋಬಾರ್ದಾ? ನೋ, ರಾಘವ ಇನ್ನೂ ಮನೆಗೆ ಬಂದಿಲ್ಲ. ಇದು ಕಲ್ಲು ಕರಗೋ ಸಮಯ. ರಿಸಲ್ಟ್ ಏನು ಅಂತ ಗೊತ್ತಾದ್ಮೇಲೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದು. ನಿಮ್ಮಿಷ್ಟ, ಏನ್ ಬೇಕಾದ್ರೂ ಮಾಡ್ಕೊಂಡು ಸಾರಿ. ಹೆತ್ತ ಮಗಳ ಜೀವನದ ಬಗ್ಗೆ ಸ್ವಲ್ಪನೂ ಆಸಕ್ತಿ ಇಲ್ಲ. ರಾಘವ, ಯಾಕಪ್ಪ ಇಷ್ಟು ಲೇಟು? ಆಫೀಸಲ್ಲಿ ತುಂಬಾ ಕೆಲಸ ಆಯ್ತು ಮಾವ. ಅಲ್ಲ, ಇಷ್ಟು ಲೇಟ್ ಆದ್ಮೇಲೆ ಮನೆಗೆ ಯಾಕಪ್ಪ ಬರಬೇಕು? ಆಫೀಸಲ್ಲೇ ಮಲಗಬಹುದಾಗಿತ್ತಲ್ವಾ? ಅದು ಆಫೀಸು, ಮನೆ ಅಲ್ಲ. ಅಂದ್ರೆ ಈಗ ನೀನು ನಿನ್ನ ರೂಮಲ್ಲೇ ಮಲ್ಕೋತೀಯಾ? ಬೇಡ ಬಿಡಿ, ಬೀದಿಲಿ ಮಲ್ಕೋತೀನಿ. ಬೇಡ, ಅಲ್ಲಿ ಯಾಕಪ್ಪ ಮಲ್ಕೋತೀಯಾ? ಬೇಕಾದ್ರೆ ನನ್ನ ರೂಮಿಗೆ ಬಂದು ಮಲಕೋ. ಏನಾಗಿದೆ ನಿಮ್ಗೆ? ನನ್ಗೇನಾಗಿದೆ? ಏನೂ ಇಲ್ಲ. ಮಲ್ಕೋ. ಸುಮ್ಮನೆ ಹಾಕಿ ಕೇಳಿದೆ ಅಷ್ಟೇ. ಶುಭರಾತ್ರಿ. ಗುಡ್ ನೈಟ್ ಅಳಿಯಂದ್ರೆ. ನನ್ನ ಟೆನ್ಷನ್ ನಿನಗೆಲ್ಲಪ್ಪ ಅರ್ಥ ಆಗಬೇಕು. ಭಗವಂತ ಕಣ್ಣು ಬಿಡು. ರಾತ್ರಿ ಅಂತ ನಿದ್ದೆ ಮಾಡಿಬಿಟ್ಟೀಯಾ? ಈ ಬಡ ಭಕ್ತನ ಆಸೆನ ಪೂರೈಸಪ್ಪ. ಏನ್ರಿ ಮಾಡ್ತಿದ್ದೀರಾ? ಬಿಡಿ, ಈ ಕೆಲಸನೆಲ್ಲ ನೀವೇ ಮಾಡ್ಬೇಕಾ? ಆಫೀಸ್ನಲ್ಲಿ ಕೆಲಸ ಮಾಡಿ ಮೊದಲೇ ಸುಸ್ತಾಗಿ ಬಂದಿರ್ತೀರಿ, ಮನೆಯಲ್ಲೂ ಕೆಲಸ ಮಾಡಿ. ಇದೆಲ್ಲ ಏನಿದ್ರು ನನ್ನ ಕೆಲಸ. ಈಗ ನಾನು ಮತ್ತೆ ವಾಪಸ್ ಬಂದಿದ್ದೀನಲ್ಲ, ಇನ್ನು ಮುಂದೆ ಇದನ್ನೆಲ್ಲ ನಾನೇ ಮಾಡ್ತೀನಿ. ಹೆಂಡತಿಯಾಗಿ ನನ್ನ ಜವಾಬ್ದಾರಿನ ನನಗೆ ಮಾಡೋದಕ್ಕೆ ಬಿಡಿ. ಗಂಡನಾಗಿ ನಿಮ್ಮ ಜವಾಬ್ದಾರಿನ ನೀವು ನಿಭಾಯಿಸಿದ್ರೆ ಅಷ್ಟೇ ಸಾಕು. ನೀವು ಮಾತಾಡ್ದಿದ್ರು ಪರವಾಗಿಲ್ಲ ರಾಘವ್. ನಿಮ್ ಜೊತೆಗೆ ನಾನಿದ್ದೀನಲ್ಲ ಅನ್ನೋ ತೃಪ್ತಿ ನನಗೆ. ಅದರಿಂದ ಸಂತೋಷವಾಗಿರೋದು ನಮ್ಮ ಮಗು.
ಹೋಗಿ ಮಲ್ಕೊಳ್ಳಿ. ದೇವ್ರೇ, ನಿನ್ನ ನಂಬುತ್ತಾ ಹೋಗ್ತೀನಿ. ಡೌಟೇ ಬೇಡ, ರಾಘವನ ಮಳಿ ಅನ್ನೋದು ಫಿಕ್ಸ್. ಎಲ್ಲಿ ತನಕ ಹಾಲಲ್ಲಿರೋ ಸೋಫಾ ಮೇಲೆ ಅವನಿಗೆ ವ್ಯಾಮೋಹ ಇದ್ದೇ ಇರುತ್ತೋ ಅಲ್ಲಿ ತನಕ ನಮ್ಮ ಮಗಳ ಮೇಲೂ ಅವನಿಗೆ ವ್ಯಾಮೋಹ ಇದ್ದೇ ಇರುತ್ತೆ. ಇದೇ ಇವತ್ತಿನ ನೀತಿ ಪಾಠ. ಹಾಗಾದ್ರೆ ಕೀರ್ತಿ ಒಬ್ಳೆ ಮಲ್ಕೋತಾಳ? ಪಾಪ ರೀ. ಪಾಪ ಅಂತೆ ಪಾಪ, ಅವಳು ಪಾಪ ಅಂದ್ರೆ ನಮಗ್ ಪಾಪ ಬರುತ್ತೆ. ಇವತ್ತು ನಾವು ಗೆದ್ವಿ ಅನ್ನೋ ಖುಷಿಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ಕಾನ್ ಅಪ್ಪ, ಗೋವಿಂದ ನಾರಾಯಣ ವಾಸುದೇವ. ದೇವೈ ಮಲ್ಲಿಗೆ. ಎದ್ದೇಳು ರಾಘವ, ಎಷ್ಟೊತ್ತು ಅಂತ ಮಲಗ್ತೀಯೋ? ಎದ್ದೇಳೋ. ಎದ್ದೊಳ್ತೀನಮ್ಮ. ಹುಡುಗ, ಅನ್ಪೂರ್ಣ, ಇಲ್ಲಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಯಾರು ಹಾಕಿದ್ದು? ಇದ್ಯಾರು? ನಮ್ ಗಾಯತ್ರಿನೇ. ಅವಳೇ ತಾನೇ ಸಂಸ್ಕೃತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಸೊಸೆ. ಏನದ್ಕೆ ಬೆಳಗ್ಗೆನೆ ದೇವ್ರ ಮನೆ ಒರ್ಸಿ ಗುಡ್ಸಿ ಪೂಜೆ ಮಾಡಿರೋದು ಯಾರು? ಇಷ್ಟು ಬೇಗ ದೇವ್ರ ದೀಪನ ಹಚ್ಬಿಟ್ಟಿದ್ದಾರೆ. ನನ್ನ ಹೆಂಡತಿ ಗಾಯತ್ರಿನೇ ಮಾಡುತ್ತಾಳೆ. ಅವಳಿಗೆ ಎಷ್ಟು ಸತಿ ಹೇಳಿದ್ದೀನಿ, ಇಂಥ ಟೈಮಲ್ಲಿ ರೆಸ್ಟ್ ತಗೋ, ಕೆಲಸ ಮಾಡಬೇಡ ಅಂತ. ನನ್ನ ಮಾತೆ ಕೇಳಲ್ಲ ಅಂತಾಳೆ. ಕಾಫಿ ಕುಡಿಬೇಕು ಅನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಬಾಬಾ. ಬೆಳಗ್ಗೆ ಹೊತ್ತು ಸ್ಟ್ರಾಂಗ್ ಕಾಫಿ ಕುಡಿದೆ ಹೋದ್ರೆ ಈ ಬೆಳಗಿನ ಕಾರ್ಯಕ್ರಮಗಳು ಸಮರ್ಪಕವಾಗಿ ಆಗೋದೇ ಇಲ್ಲ. ಗಾಯತ್ರಿ ಒಳಗಡೆ ಕಾಫಿ ರೆಡಿ ಮಾಡ್ತಿರ್ಬೇಕು ಅನ್ಸುತ್ತೆ. ಗಾಯತ್ರಿ, ಕಾಫಿ ರೆಡಿ ಆಗಿದ್ರೆ ತಗೊಂಡ್ ಬಾಮ್ಮ. ರಾಗಣ್ಣ ನಿನ್ನೆ ಮಲಗಿಬಿಟ್ಟಿದ್ದಾರೆ. ಏಯ್, ಅದು ನೀನು ಕೇಳಬಾರದು ಪ್ರಶ್ನೆ. ಬಾಯಿ ಮುಚ್ಕೊಂಡು ಹೋಗಿ ಕಾಫಿ ತಗೊಂಡು ಹೋಗೋ. ಗಾಯತ್ರಿ ರೆಡಿ ಮಾಡಿ ಇಟ್ಟಿರ್ತಾಳೆ, ತಗೊಂಡ್ ಬಾ. ಓಹ್, ಸಾರಿ ಅತ್ತೆ, ಇವತ್ತ್ಯಾಕೋ ಎಚ್ಚರಣೆ ಆಗಿಲ್ಲ ರೀ. ನೀವಾದ್ರೂ ಎಪ್ಸೋದಲ್ವಾ? ಛೇ, ಮನೆ ಮುಂದೆ ನೀರ್ ಹಾಕ್ಬೇಕು, ರಂಗೋಲಿ ಹಾಕ್ಬೇಕು, ದೇವ್ರಿಗೆ ದೀಪ ಹಚ್ಬೇಕು. ಇದು ಶುಕ್ರವಾರ ಎಷ್ಟೊಂದು ಕೆಲಸ ಇದೆ. ನಾನು ಇದನ್ನೆಲ್ಲ ಯಾವಾಗ ಮಾಡೋದು? ಎಲ್ಲ ಕೆಲಸ ನಾನು ಮಾಡಾಯ್ತಕ್ಕ. ಪಾಪ, ಇಷ್ಟು ದಿನ ದೊಡ್ಡ ಮನೆ ಸೇವೆ ಮಾಡಿ ಮಾಡಿ ಸುಸ್ತಾಗಿರ್ತೀರಿ. ಈಗ ನಾನು ಬಂದಿದ್ದೀನಲ್ಲ, ಆರಾಮಾಗಿರಿ, ರೆಸ್ಟ್ ತಗೊಳ್ಳಿ. ಅತ್ತೆ, ನೀವು ಪೇಪರ್ ಓದೋದು ಮುಗಿಸಿ, ಆಮೇಲೆ ನಾನೇ ನಿಮ್ಗೆ ಕಾಫಿ ಮಾಡ್ತೀನಿ. ರಾಘವ್, ಕಾಫಿ. ಕಾಫಿ ಮಾಡ್ಕೊಟ್ಬಿಟ್ರೆ ಮನಸ್ಸುಗಳೇನು ಕರ್ಗೋ ಹೋಗೋಲ್ಲ. ನೋಡು, ನನಗೆ ನನ್ನ ಬೆಳಗಿನ ಕಾರ್ಯಕ್ರಮಗಳು ಸಮರ್ಪಕವಾಗಿ ನಡೆಯದೆ ಹೋದ್ರೂ ಪರವಾಗಿಲ್ಲ. ನೀನ್ ಮಾಡಿದ ಕಾಫಿ ನಾನು ಕುಡಿಯೋಲ್ಲ. ಅಣ್ಣ, ಕಟ್ಕೊಂಡು ಗಂಡನೇ ಕಾಫಿ ಬೇಡ ಅಂದಮೇಲೆ ನಾನು ಒಬ್ರು ಅಣ್ಣ
ನಾನು ಕಾಫಿ ಕುಡಿತೀನಿ ಬೇಡ. ಗಾಯತ್ರಿ ಹೋಗಿ ಕಾಫಿ ಮಾಡ್ತೀನಿ. ಸುಮ್ಮನೆ ಏನು ಮಾತಾಡದೆ ತಗೋ, ಇಲ್ಲ ಅಂದ್ರೆ ಅಯ್ಯೋ ಇದೇನಕ್ಕ ಇದು? ನಾನ್ ಕಾಫಿ ಕೊಟ್ರೆ ಇವರೆಲ್ಲ ಕುಡಿಯಲ್ಲ ಅಂತಾರೆ, ನೀವೇ ತಗೊಂಡು ಹೋಗಿ ಕೊಡಿ ಅಂತ ಕೊಟ್ರೆ ನೀವೇ ಕುಡಿತಿದ್ದೀರಲ್ಲ. ಅದು ಅಲ್ಲದೆ ಗರ್ಭಿಣಿ ಹೆಂಗಸು ಹಲ್ಲುಜ್ಜೆ ಕಾಫಿ ಟೀ ಕುಡಿದ್ರೆ ಮಗುವಿನ ಆರೋಗ್ಯ ಏನಾಗ್ಬೇಕು ಹೇಳಿ? ಅಯ್ಯೋ ಪರವಾಗಿಲ್ಲ ಕುಡಿರಿ, ಈಗೇನ್ ಕುಡಿದ್ಬಿಟ್ಟಿದ್ದೀರಲ್ಲ ಇನ್ನೇನು. ಆದ್ರೆ ನಾಳೆಯಿಂದ ಹಲ್ಲುಜ್ಜೆ ಕಾಫಿ ಟೀ ಕುಡಿಯಕ್ ಹೋಗ್ಬೇಡಿ. ತಗೊಳ್ಳಿ ಮಾವ. ಕೀರ್ತಿ, ಕಾಫಿ ಯಾರು ಮಾಡಿದ್ರು ಅಂತ ಮುಖ್ಯ ಅಲ್ಲ, ಕುಡಿಬೇಕು ಅಷ್ಟೆ. ಇಷ್ಟಕ್ಕೂ ನೀನ್ ಕೈಯಾರೆ ಮಾಡಿರೋ ಕಾಫಿನ ಕುಡಿದ್ರೆ ಯಾರಿಗೆ ಏನೂ ಆಗಲ್ಲ. ಅಣ್ಣ ಯಾರು ಕಾಫಿ ತಗೊಳ್ಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಿ. ಕೀರ್ತಿ, ಏನಮ್ಮ ಕೀರ್ತಿ, ಚೆನ್ನಾಗಿದ್ಯಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಮ್ಮ ಕೀರ್ತಿ, ಹೇಗಿದೀಯಾ? ಅತ್ತೆ ಮನೇಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರಾ? ಅಯ್ಯೋ ನಾವೆಲ್ಲ ಕೀರ್ತಿನ ತುಂಬಾ ಚೆನ್ನಾಗೇ ನೋಡ್ಕೋತಿದೀವಿ. ಆದ್ರೆ ಅವಳೇ ನಾವೆಲ್ಲ ಎಷ್ಟೇ ಬೇಡ ಅಂದ್ರೂ ಮನೆ ಕೆಲಸ ಎಲ್ಲ ತಾನೇ ಮಾಡಕ್ ಹೊರಟಿದ್ದಾಳೆ. ಈಗ ನೋಡಿ ಕಾಫಿ ಮಾಡ್ಕೊಂಡು ಬಂದಿದ್ದಾಳೆ. ಕೀರ್ತಿ ಕಾಫಿ ಕೊಡಮ್ಮ. ಅವಳು ಮಾಡಿರೋ ಕಾಫಿ ಸುವಾಸನೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅದನ್ನ ನೀವು ಸಬದೇ ನೋಡ್ಬೇಕು. ಹೇಳೋಕೆ ಆಗಲ್ಲ. ಲೇ ಮಾರುತಿ, ನೀನು ನಿಂತ್ಕೊಂಡು ಕಾಫಿ ಕುಡಿತಾ ಇದೆಯಲ್ಲ, ಕೀರ್ತಿ ಕೈಲಿಸ್ಕೊಂಡು ಎಲ್ಲರಿಗೂ ಕಾಫಿ ಕೊಡು. ಹೌದು ಕೊಡ. ಆ ಕೆಲ್ಸನು ಬಸ್ರಿ ಹೆಂಗ್ಸೇ ಮಾಡ್ಬೇಕೇನೋ? ತಗೊಳ್ಳಿ. ಅಯ್ಯೋ ಪರವಾಗಿಲ್ಲ, ಈಗ ತಾನೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾವು ನಮ್ಮನೆ ಸೊಸೆನ ಚೆನ್ನಾಗೇ ನೋಡ್ಕೋತೀವಿ. ಅದ್ರ ಬಗ್ಗೆ ನಿಮ್ಗೆ ಯಾವ ಅನುಮಾನನೂ ಬೇಡ. ಅನುಮಾನ ಏನಲ್ಲ, ಆಗಾಗ ಚೆಕ್ ಮಾಡೋದು ನಮ್ಮ ಕರ್ತವ್ಯ. ಏನಮ್ಮ, ಹಿಂಗೇನೋ ತೊಂದರೆ ಆದ್ರೆ ನಮ್ಗೆ ಫೋನ್ ಮಾಡಿ ಹೇಳು, ನಾವಿನ್ ಬರ್ತೀವಿ. ಒಳ್ಳೆ ಏನ್ರಿ ಮಾಡ್ತಿದ್ದೀರಾ? ಕಾಫಿ ಕುಡಿತಾ ಇದ್ದೀನಿ. ಎಲ್ರು ಇಟ್ಟು ಹೋಗಿದ್ದು ಕಣ್ಣು ಕಾಣಿಸ್ಲಿಲ್ವಾ? ಇಡ್ಲಿ ಅಲ್ಲಿ. ಕೆಲ ವಿಷಯದಲ್ಲಿ ಸುಳ್ಳು ಹೇಳಬಾರದು. ನಿಜಕ್ಕೂ ಕಾಫಿ ಅದ್ಭುತವಾಗಿದೆ. ಸೊಸೆ